Good morning, students. So we are discussing the chapter nutrition in plants, nutrition in animals. So this is for your class 7. Nutrition in animals. Okay. So we are discussing this chapter, that is nutrition in animals. Okay. So digestive part we are discussing, mouth and buccal cavity is over. Okay. So now we have to discuss how it will go to uh, sweets and tooth decay is over. Then the saliva will break down starch into sugars. Saliva ಇರ್ತದ ನಮ್ಮ ಬಾಯಿ ಒಳಗೆ. ಸಲೈವಾ ಅಂದ್ರೆ ನಿಮ್ಗೆ ಗೊತ್ತದಲ್ಲ, ಸಲೈವಾ ಅಂದ್ರೆ ಉಗುಳ ಏನು ಮಾಡ್ತೈತಿ, ನಾವು ಫುಡ್ ಏನು ತೊಗೊಂಡಿರ್ತೀವಲ್ಲ, ದಟ್ ಈಸ್ ಸ್ಟಾರ್ಚ್. ಆ ಸ್ಟಾರ್ಚನ್ನು ಶುಗರ್ಸ್ ಆಗಿ ಅದೇನು ಮಾಡ್ತದ, ಬ್ರೇಕ್ ಡೌನ್ ಆಗಿ ಮಾಡ್ತದ. ಸೊ ಕಾಂಪ್ಲೆಕ್ಸ್ ಇರ್ತದ ಕಾರ್ಬೋಹೈಡ್ರೇಟ್ಸ್, ಸಿಂಪ್ಲರ್ ಕಾರ್ಬೋಹೈಡ್ರೇಟ್ಸ್ ಆಗಿ ಬ್ರೇಕ್ ಆಗ್ತದ. ಓಕೆ. So then position of the taste buds by the following activity. Munde tongue irtadala, tongue. So tongue olo there are taste buds. In the tongue there are taste buds. Yes, you can taste buds and taste buds irtava tongue ide. Okay, there are different taste buds. What is the work of taste buds? They recognize the taste. ಈಗ ನೋಡ್ರಿ, ನಮ್ಗೆ ಏನಾದರೂ ಉಪ್ಪು ಹತ್ತಬೇಕು, ಖಾರ ಹತ್ತಬೇಕು, ಹುಳಿ ಹತ್ತಬೇಕು ಅಂದ್ರೆ ಬಿಕಾಸ್ ಆಫ್ ದೀಸ್ ಟೇಸ್ಟ್ ಬಡ್ಸ್. ಒಂದ್ ಕಡೆ ಉಪ್ಪು ಇರ್ತದ, ಒಂದ್ ಕಡೆ ಕಹಿ ಇರ್ತದ, ಒಂದ್ ಕಡೆ ಖಾರ ಇರ್ತದ, ಒಂದ್ ಕಡೆ ಹುಳಿ ಇರ್ತದ, ಒಂದ್ ಕಡೆ ಸ್ವೀಟ್ ಇರ್ತದ. ಸೊ ಸಾಲ್ಟ್, ಸ್ವೀಟ್, sour, bitter, these are the different taste buds present in our tongue. Yes. Now after the tongue what happens? After the tongue where it should go? It should go to food pipe or esophagus. Okay, food pipe ಅಥವಾ esophagus ಅದ ನೋಡ್ರಿ. ಫುಡ್ ಎಲ್ಲಿ ಅದ ಇಲ್ಲಿ ಚಿತ್ರ ಅದ ನೋಡ್ರಿ. ಫುಡ್ ಪೈಪ್ ಇಲ್ಲಿ ಬಂದಿರ್ತದ. You can see the diagram. ಫುಡ್ ಪೈಪ್ or esophagus ಅಂದ್ರೆ ಜಠರಕ್ಕೆ ಹೋಗೋದ್ನ್ಯಾಗ. So this will be like this. So food pipe ಇರ್ತದ ಹಿಂಗೆ. ಫುಡ್ ಪೈಪ್ ಅಥವಾ ಇಸೋಫೆಗಸ್ ಏನ್ ಮಾಡ್ತದ ನೋಡ್ರಿ. ಬಿಫೋರ್ ದಟ್ sometimes when you eat in hurry, if you suddenly eat in hurry, sometimes what happens, talk or laugh while eating. ಈಟು ಹೊತ್ನ್ಯಾಗ ಟಾಕ್ ಅಥವಾ ಲಾಫ್ ಮಾಡಿದ್ರಿ ಅಂದ್ರೆ ಯು ಮೇಕ್ ಕಫ್, ಗೆಟ್ ಹಿಕಪ್ಸ್ or choking sensation ಆಗ್ತದೆ. ಇದು ಆಲ್ರೆಡಿ ಹೇಳಿವಿ ನಾವು. This happens when food particles enter the wind pipe. This one is over already. ವಿಂಡ್ ಪೈಪ್ ಅನ್ನು ಎಂಟರ್ ಆಗ್ತದೆ. ಎರಡು ಪೈಪ್ ಇರ್ತಾವೆ, ಒಂದು ಫುಡ್ ಪೈಪ್, ಒಂದು ವಿಂಡ್ ಪೈಪ್. ನಕ್ಕೋತ ಮಾತಾಡತ್ತಿದ್ರಿ ಅಥವಾ ಡಿಸ್ಕಸ್ ಮಾಡತ್ತಿದ್ರಿ ಅಂದ್ರೆ ಫುಡ್ ಏನಾಗ್ತದೆ, ವಿಂಡ್ ಪೈಪ್ ಫುಡ್ ಪೈಪಿಗೆ ಹೋಗೋ ಬದಲಿ ವಿಂಡ್ ಪೈಪಿಗೆ ಹೋಗ್ಬಿಡ್ತದೆ. ಸೊ ಅದ ಹೇಳಿದೆ ಹಿಂಗಿರ್ತದ ಅಂತ ಹೇಳಿ. ಓಕೆ, ಇಲ್ಲೊಂದು ಇದಿರ್ತದೆ ಹಿಂಗೆ. ಸೊ ಈ ಕಡೆ ಫುಡ್ ಪೈಪ್ ಇರ್ತದೆ, ಈ ಕಡೆ ವಿಂಡ್ ಪೈಪ್ ಇರ್ತದೆ. ಸೊ ದಿಸ್ ವಿಲ್ ವಾಟ್ ಇಟ್ ಡಸ್, ಇಫ್ food is going this side, it is in food pipe. Sometimes food pipe, this is food pipe. Sometimes food is going in wind pipe. So wind pipe ಹೋಗಬೇಕು, food pipe ಹೋಗಬೇಕು. ಅದಕ್ಕೆ ಇದು ಏನ್ ಮಾಡ್ತದೆ, ಇಲ್ಲಿದ್ದು ಇದ್ರ ಮೇಲೆ ಬೀಳ್ತದ ವಿಂಡ್ ಫುಡ್ ಹೋಗೋ ಹೊತ್ನ್ಯಾಗ. ಇಲ್ಲಿರ್ದ ಇದು ಈ ಕಡೆ ಶಿಫ್ಟ್ ಆಗ್ತದ. ಫುಡ್ ಹೋಗೋ ವಿಂಡ್ ಹೋಗೋ ಹೊತ್ನ್ಯಾಗ ಅದ ಫುಡ್ ಹೋಗೋ ಹೊತ್ನ್ಯಾಗ ಇದು ಈ ಕಡೆ ಶಿಫ್ಟ್ ಆಗ್ತದೆ, ಹಿಂಗಿರ್ತದ. ಸೊ ಇಲ್ಲೇ ಒಂದ್ ಕಡೆ ಫುಡ್ ಪೈಪ್, ಇಲ್ಲಿ ಫುಡ್ ಅದ, ಈ ಕಡೆ ಹಿಂದ್ ಫುಡ್ ಹೊಂಟದ ಅನ್ಕೋರಿ, ಇಲ್ಲಿ ಮುಂದೆ ಏನದ ವಿಂಡ್ ಹೊಂಟದ ಅನ್ಕೋರಿ. ಸೊ ನಮಗ ಫುಡ್ ಅಷ್ಟಾಗ ಹೋಗ್ಬೇಕು, ವಿಂಡದ ಮೇಲೆ ಬದ್ದು ಬಿಡ್ತದ, ಫುಡ್ ಅಷ್ಟಾಗ ಹೋಗ್ತದ. ಸೊ ನಮಗ ವಿಂಡ್ ಅಷ್ಟಾಗ ಹೋಗ್ಬೇಕು, ಅವಾಗ ಏನ್ ಮಾಡ್ತದ, ಹಿಂಗ್ ಪೂರ್ತಿ ಫುಡ್ದ ಮೇಲೆ ಬಿದ್ದು ಬಿಡ್ತದ, ಫುಡ್ದ ಮೇಲೆ ಈ ಕಡೆ ಬೀಳ್ತದ, ವಿಂಡ್ ಅಷ್ಟಾಗ ಹೋಗ್ತದ. ಅಂದ್ರೆ ಗೊತ್ತಾಯ್ತಲ್ಲ. ಸೊ ಫುಡ್ ಅಥವಾ ವಿಂಡ್, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಲಾಸ್ಟ್ ಹೇಳಿದ್ದೀನಿ ನಿಮಗೆ. ಸೊ ಇಲ್ಲೇ ಒನ್ ಸೈಡ್ ಯು ಟೇಕ್ ದಿಸ್ ಸೈಡ್, ಈಚೆ ಕಡೆ ಸೈಡ್ ಫುಡ್ ಪೈಪ್, ಈಚೆ ಕಡೆ ಸೈಡ್ ವಿಂಡ್ ಪೈಪ್ ಐತೆ ಅನ್ಕೋರಿ. ಈ ಕಡೆ ವಿಂಡ, ಈ ಕಡೆ ಫುಡ್. ಓಕೆ, ನನ್ನ ಸೈಡ್ ಫುಡ್, ಆ ಸೈಡ್ ವಿಂಡ. ಸೊ ಫುಡ್ ಹೋಗ್ಬೇಕು ಈ ಕಡೆ ಅಂದ್ರೆ ಇದೇನ್ ಮಾಡಬೇಕು, ವಿಂಡ್ ಪೈಪ್ ಮೇಲೆ ಬೀಳ್ಬೇಕು. ಫುಡ್ ನಾರ್ಮಲ್ ಆಗಿ ಹೋಗ್ತದೆ ಈ ಸೈಡ್. ಓಕೆ, ಈಗ ವಿಂಡ್ ಹೋಗ್ಬೇಕು ಅಂದ್ರೆ ಏರ್ ಹೋಗ್ಬೇಕು, ಫುಡ್ ಹೋಗ್ಬಾರ್ದು. ಅವಾಗ ಏನ್ ಮಾಡ್ಬೇಕು, ಫುಡ್ ಪೈಪ್ ಮೇಲೆ ಬೀಳ್ತದ, ಈ ಸೈಡ್ ಏರ್ ಹೋಗ್ಬಿಡ್ತದ. ಓಕೆ, ಸೊ ಈ ಟೈಪ್ ಅದು ವರ್ಕ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಎಪಿಗ್ಲಾಟಿಸ್. ಅದಕ್ಕೆ ಎಪಿಗ್ಲಾಟಿಸ್ ಅಂತ ಹೇಳಿ ಕರೀತಾರೆ. ಸೊ ಫುಡ್ ಪೈಪ್ ಅಥವಾ ಇಸೋಫೆಗಸ್ ಬಗ್ಗೆ ಸ್ಟಡಿ ಮಾಡೋಣ. The swallowed food passes into the food pipe or esophagus. Whatever the food we swallow, that passes into the food pipe or
ಇಸೋಫೇಗಸ್. ಇಸೋಫೇಗಸ್ ಥ್ರೂ ಹೋಗ್ತೈತಿ ಅಥವಾ ಫುಡ್ ಪೈಪ್ ಥ್ರೂ ಹೋಗ್ತೈತಿ. ಓಕೆ, So this is food pipe. so you can represent the food here. Here it is esophagus. This is stomach. The food pipe runs along the neck. The food pipe runs along the neck and the chest. ಎಲ್ಲೆಲ್ಲಿಂದ್ರ ಪಾಸ್ ಆಗ್ತದೆ, runs along the neck. Food pipe ಅಂದ್ರು ಒಂದ, esophagus ಅಂದ್ರು ಒಂದ. ಇಲ್ಲಿ ಇಂದ್ರ ಸ್ಟಾರ್ಟ್ ಆಗಿ ಚೆಸ್ಟ್ ಥ್ರೂ ಪಾಸ್ ಆಗಿ ಜಠರ ಮಟ್ಟ ಹೋಗ್ತದೆ food pipe. Food is pushed down by the movement of the wall of the food pipe. Food is pushed down by the movement of the wall of the food pipe. Food ಎಲ್ಲಿ push ಆಗ್ತದೆ, it should be pushed down by the movement of the wall of the food pipe. Wall of the food pipe ದ movement ಮಟ್ಟ ಅದು push ಆಗ್ತದೆ. That means it should be pushed by the movement of wall of the food pipe. ಇದರದ ಮೂವ್ಮೆಂಟ್, ಇಲ್ಲಿ ವಾಲ್ ಅದಾವಲ್ಲ, ವಾಲ್ ಅಂದ್ರೆ ಗೊತ್ತು ಮಾಡ್ಕೋಬೇಕು ನೀವು, ಇದಕ್ಕೆ ವಾಲ್ ಅಂತ ಹೇಳಿ. ಒಳಗಿನ ಗೋಡೆ ಈ ಟೈಪ್ ಇದು ಮೂವ್ಮೆಂಟ್ ಆಗ್ತಿರ್ತದ. ಮೂವ್ಮೆಂಟ್ ಆಗೋದ್ರಿಂದ ಏನಾಗ್ತದೆ, ಇದು ಫುಡ್ ಪೈಪ್ ಹಂಗ ಮುಂದೆ ಬರ್ತದ. ಆ ಮೂವ್ಮೆಂಟಿಗೆ ಅನುಗುಣವಾಗಿ ಇಟ್ ಕಮ್ಸ್ ಫ್ರಂಟ್. Actually, this movement takes place throughout the alimentary canal and pushes the food downwards. ಈ ಮೂವ್ಮೆಂಟ್ ಏನಾಗ್ತೈತಿ, this takes place throughout the alimentary canal. Throughout the alimentary canal ಇದು ಹೋಗ್ತದ and it pushes the food downwards. ಅದೇನ್ ಮಾಡ್ತದ, ಫುಡ್ ಅನ್ನ ಡೌನ್ವರ್ಡ್ ಆಗಿ ಪುಷ್ ಮಾಡ್ತದ. At times the food is not accepted by our stomach and is vomited out. Sometimes the food is not accepted by our stomach. ಈಗ ಫುಲ್ ಹೊಟ್ಟೆ ತುಂಬಿರ್ತದಪ್ಪ, ಜಠರ ಅಷ್ಟು ತುಂಬಿರ್ತದ, ಇಲ್ಲಿ ಅವಾಗ ನೀವು ಹೆಚ್ಚಿಗೆ ಹಾಕಿದ್ರೆ ಏನಾಗ್ತದ, ಅಕ್ಸೆಪ್ಟ್ ಆಗುದಿಲ್ಲ. ಒಂದ್ ವೇಳೆ ನೀವು ತಿಂದ್ರೆ ಅನ್ನೋದು ವಾಮಿಟ್ ಆಗ್ತದ. ಬಹಳಷ್ಟು ಫುಡ್ ಆಲ್ರೆಡಿ ಹೋಗ್ಯದ, ಸೊ ಇಲ್ಲಿ ಸ್ಪೇಸ್ ಇಲ್ಲ. There is no space in the wall or stomach. When there is no space, whatever the food you are taking extra, that will be expelled out. So that is called as vomiting. Recall the instances when you vomited after eating and think of the reason for it. Discuss with your parents and teacher. ಸೊ ನೀವು ಯಾವಾಗಾರ ವಾಮಿಟಿಂಗ್ ಆಗಿತ್ತು ಅಂದ್ರೆ ಅದಕ್ಕೆ ರೀಸನ್ ಕಂಡುಹಿಡ್ಕೋರಿ. ಸಮ್ಟೈಮ್ಸ್ ವಾಮಿಟಿಂಗ್ ಯಾಕೆ ಆಗ್ತದೆ, ದ ಫುಡ್ ಯು ಡೋಂಟ್ ಲೈಕ್. ಸೊ ಬ್ರೈನ್ ಸೆನ್ಸೇಷನ್ ಏನಿರ್ತದೆ, ಯು ಡೋಂಟ್ ಲೈಕ್ ಫುಡ್ ಇತ್ತಂದ್ರೆ ಅದನ್ನ ವಾಪಸ್ ಕಳಿಸ್ತದೆ. ಆರ್ ಇಫ್ ದರ್ ಈಸ್ ವಾಟ್ ವಿ ಕ್ಯಾನ್ ಸೇ ಮೋರ್ ಸುವರ್, ದಟ್ ಮೀನ್ಸ್ ಹುಳಿ ಬಾಳಿದ ಫುಡ್ ಇದ್ರೂ ಕೂಡ ವಾಮಿಟ್ ಆಗ್ತದೆ. ಅಥವಾ ಫುಡ್ ಹೋಗ್ಲಿಕ್ಕೆ ಜಾಗನೇ ಇಲ್ಲ, ಅಷ್ಟು ಫುಡ್ ನೀವು ತಿಂದು ಬಿಟ್ಟಿದ್ದೀರಿ ಅಂದ್ರೆ that time also vomiting will happen. Okay, yes, shall we move further? Okay, the stomach ಒಳಗೆ ಏನಾಗ್ತದೆ ಅಂದ್ರೆ, what will happen in stomach? ನಾವೀಗ ಏನು ನೋಡಿದೀವಿ, ಮೌತ್ ಒಳಗೆ ಏನಾಗ್ತದೆ ನೋಡಿದೀವಿ. ಮೌತ್ ಒಳಗೆ ಸ್ಟಾರ್ಚ್ ಇದ್ದದ್ದು ಸಲೈವಾ ಏನ್ ಮಾಡ್ತೈತಿ, ಸ್ಮಾಲರ್ ಕಾರ್ಬೋಹೈಡ್ರೇಟ್ ಆಗಿ ಹೊಡಿತದೆ. ಸೊ ಸಲೈವರ್ ಎಮಲೇಸ್ ಜ್ಯೂಸ್ ಅದನ್ನ ನ್ಯೂಟ್ರಿಷನ್ ಮಾಡ್ತಾವ. 30% ನ್ಯೂಟ್ರಿಷನ್ ಮೌತ್ ಒಳಗೆ ಆಗ್ತದೆ. ಆಮೇಲೆ ಇರೋ ಟೇಸ್ಟ್ ಬಡ್ಸ್ ಇರ್ತಾವ, ಎಲ್ಲೇ ಟಂಗ್ ಒಳಗೆ ಏನಿರ್ತಾವು, ಟೇಸ್ಟ್ ಬಡ್ಸ್ ಇರ್ತಾವ. ಸೊ 4 ಟೈಪ್ ಆಫ್ ಟೇಸ್ಟ್ ಬಡ್ ಅದಾವು: ಸಾಲ್ಟ್, ಸ್ವೀಟ್, sour, bitter. Salt, sour, sweet, bitter. So there are 4 types of sweet buds in the tongue. Okay, so there will be a esophagus, or what we can call it as food pipe. So that has, due to the in the walls, there is a movement of the walls in the esophagus. Due to that, food will move. So if you eat more food, then stomach will not accept that, the vomiting will happen. This one we discussed. So now we will go for stomach. What is the stomach and what happens in stomach? ಇಲ್ಲಿ ಸ್ಟಮಕ್ ಒಳಗೆ ಏನಾಗ್ತದೆ, esophagus ಡಿಸ್ಕಸ್ ಮಾಡಿದೀವಿ, buccal cavity ಡಿಸ್ಕಸ್ ಮಾಡಿದೀವಿ. Now we will go for stomach. The stomach is a thick walled bag. It is just like a bag and it is thick walled. ಸಣ್ಣದಿರಂಗಿಲ್ಲ, ವಾಲ್ ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಇವೇನಂದ್ರೆ ಇದು ದೊಡ್ಡದಿರ್ತದೆ. ದೊಡ್ಡದ ಸೆನ್ಸ್ ಥಿಕ್ನೆಸ್ ದೊಡ್ಡದಿರ್ತದೆ, ಹಿಂಗಿರ್ತದೆ, ಲೈಕ್ ದಿಸ್. ಈ ಟೈಪ್ ಥಿಕ್ ವಾಲ್ಡ್ ಬ್ಯಾಗ್. ಓಕೆ, ಸ್ಟಮಕ್ ಇಲ್ಲಿ ಅದಲ್ಲ. ಸೊ ಇಲ್ಲೇ ಥಿಕ್ ಇರ್ತದೆ ವಾಲ್.
ಇದೇನು ಸ್ಟಮಕ್ ಅದಲ್ಲ, ಥಿಕ್ ವಾಲ್ಡ್ ಬ್ಯಾಗ್. ಎಸ್, its shape is like a flattened J and it is the widest part of the alimentary canal. ಹೆಂಗದ ನೋಡಿದ್ರೆ J ಗತಿ ಅದಲ್ಲ, flattened J, ಪೂರ್ತಿ J ಅಲ್ಲ, ಫ್ಲಾಟ್ ಆಗಿರೋ J. ಸೊ ಫ್ಲಾಟ್ ಆಗಿರೋ J ಟೈಪ್ ಅದ. ಓಕೆ, and it is the widest part of the alimentary canal. ಟೋಟಲ್ ಎಲಿಮೆಂಟರಿ ಕೆನಲ್ ಅದಲ್ಲ, ಅದ್ರೊಳಗೆ ವೈಡೆಸ್ಟ್ ಪಾರ್ಟ್ ಅಂದ್ರೆ ಯಾವ್ದಪ್ಪ? ಸ್ಟಮಕ್, ಜಠರ. It receives food from the food pipe at one end and opens it into a small intestine at the other. So nodri, it receives the food from one end and it opens it to the other end. See, if you can see here, illa the stomach, idu food pipe indra food receive ಮಾಡ್ತದ, ಆಮೇಲೆ ಏನು ಮಾಡ್ತದ, ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಗೆ ಬಿಡ್ತದ ಆ ಫುಡ್ ಅನ್ನು. ಇಲ್ಲಿ ತಗೋತದ, ಸ್ಮಾಲ್ ಇಂಟೆಸ್ಟೈನ್ ಗೆ ಬಿಡ್ತದ. It receives all the food from the food pipe and later it removes it to the small intestine. Okay. So this is the work of stomach. So next what happens? So this is regarding that much. ಇಲ್ಲಿ ಏನಾಗ್ತದೆ ನೋಡ್ರಿ, the inner lining of the stomach secretes mucus, hydrochloric acid and digestive juices. Inner lining of the stomach, ಇಲ್ಲಿ ಏನದಲ್ಲ, inner lining ಇರ್ತದೆ, ಇದು ಮೂರು ಕೆಲಸ ಮಾಡ್ತದೆ. ಏನ್ ಸೆಕ್ರೆಟ್ ಮಾಡ್ತದೆ? ಇದು ಮ್ಯೂಕಸ್ ಸೆಕ್ರೆಟ್ ಮಾಡ್ತದೆ. ಮ್ಯೂಕಸ್ ಅಂತ ಗೊತ್ತೈತಿಲ್ಲ ನಿಮಗೆ? ಮ್ಯೂಕಸ್ ಅಂದ್ರೆ ಜಸ್ಟ್ ಲೈಕ್ ವಾಟ್ ವಿ ಕ್ಯಾನ್ ಸೇ, ಉಗುಳು ಇರ್ತದಲ್ಲ ನಮ್ಮ ಸಲೈವಾ, ಆ ಟೈಪ್ ಮಟೀರಿಯಲ್. ಓಕೆ, ಸೊ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಅದೇನ್ ಮಾಡ್ತೈತಿ? ಎಸಿಡಿಸಿಟಿಯನ್ನ ಕಡಿಮೆ ಮಾಡ್ತೈತಿ, ಮ್ಯೂಕಸ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಸೆಕೆಂಡ್ ಏನ್ ಇದು ಮಾಡ್ತೈತಿ? ಡೈಜೆಸ್ಟಿವ್ ಜ್ಯೂಸ್. ಡೈಜೆಸ್ಟಿವ್ ಜ್ಯೂಸ್ ಇಟ್ ಸೆಕ್ರೆಟ್ಸ್. ಇದೇನ್ ಸೆಕ್ರೆಟ್ ಮಾಡ್ತೈತಿ? ಡೈಜೆಸ್ಟಿವ್ ಜ್ಯೂಸ್ ಅನ್ನು ಕೂಡ ಸೆಕ್ರೆಟ್ ಮಾಡ್ತದೆ. ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೆಟ್ ಮಾಡ್ತದೆ. Third one, it secretes hydrochloric acid. Hydrochloric acid. It also secretes what? Hydrochloric acid. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೆಟ್ ಆದ್ರೂ ಕೂಡ ನಾವು ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೆಟ್ ಆದ್ರೆ ಬರ್ನ್ ಆಗಬೇಕಾಗಿತ್ತಲ್ಲ ಹೊಟ್ಟಿ. ಯಾಕೆ ಬರ್ನ್ ಆಗೋದಿಲ್ಲ? ಯಾಕಂದ್ರೆ ಅದ್ರ ಕೂಡ ಮ್ಯೂಕಸ್ ಕೂಡ ಸೆಕ್ರೆಟ್ ಆಗಿರ್ತದೆ. ಸೊ ಮ್ಯೂಕಸ್ ವಿಲ್ ನ್ಯೂಟ್ರಲೈಸ್ ದ ಇಫೆಕ್ಟ್, ಅಸಿಡಿಕ್ ಇಫೆಕ್ಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಏನದು? ಆಸಿಡ್ ಇದ್ರೆ ಸ್ವಲ್ಪ ಬರ್ನ್ ಆಗಬೇಕಾಗಿತ್ತು ಹೊಟ್ಟೆ, ಬಟ್ ಆಗುದಿಲ್ಲ. ಜಸ್ಟ್ ಬಿಕಾಸ್ ಆಫ್ ದ ರೀಸನ್ ದಟ್ ಇಟ್ ಆಲ್ಸೋ ಸೆಕ್ರೆಟ್ಸ್ ಮ್ಯೂಕಸ್. ಜೊತೆಗೆ ಡೈಜೆಸ್ಟಿವ್ ಜ್ಯೂಸ್ ಇನ್ನೊಂದು ಹೆಸರು ಅಂತಾರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಗ್ಯಾಸ್ಟ್ರಿಕ್ ಜ್ಯೂಸ್. ದಿಸ್ ಇಸ್ ಕಾಲ್ಡ್ ಬೈ ದ. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನು ಏನ್ ಮಾಡ್ತತಿ? ಸೆಕ್ರೆಟ್ ಮಾಡ್ತದ. ಓಕೆ, the acid kills many bacteria that enter along with the food and makes the medium in the stomach acidic and helps the digestive juices to act. The digestive juices break down the proteins into simpler substances. Nodri, acid ಏನು ಮಾಡ್ತದ? ನಾವು ಫುಡ್ ತಗೊಂಡಾಗ some bacteria goes inside our body. So what acid does is, acid will break down the bacteria. So it removes those bacteria. So acid will break down all these things. So what happens? Acid will break down all these materials. It does not do any other things. It just breaks down all the materials. ಮುಂದೆ ಏನ್ ಮಾಡ್ತದ? ಮೀಡಿಯಂ ಅನ್ನ ಆಸಿಡಿಕ್ ಆಗಿ ಕನ್ವರ್ಟ್ ಮಾಡ್ತದ. ಆಮೇಲೆ ಏನಾಗ್ತತಿ? ಡೈಜೆಸ್ಟಿವ್ ಜ್ಯೂಸ್, ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಟ್ ಆಗ್ತಾವು. ಮ್ಯೂಕಸ್ ಅಲ್ಲೇ ಬಹಳ ಇದನ್ನಾಗ್ಲಾರ್ದಂಗ ನೋಡ್ಕೋತೈತಿ. ಹಿಂಗಾಗಿ ಏನಾಗ್ತತಿ? ಮುಂದೆ ಇವೇನ್ ಜ್ಯೂಸಸ್ ಇರ್ತಾವಲ್ಲ, ಡೈಜೆಸ್ಟಿವ್ ಜ್ಯೂಸಸ್, ದೇ ಕನ್ವರ್ಟ್ complex proteins into simple proteins. Simple proteins I convert ಮಾಡ್ತಾವ complex proteins ಅನ್ನ. They convert the complex proteins into simple proteins. Okay. Next we will go for small intestine. ಎಲ್ಲಿ ಹೋಗೋಣ ಈಗ ನಾವು? ಸ್ಮಾಲ್ ಇಂಟೆಸ್ಟೈನ್ ಕಡೆ ಹೋಗುವ. The small intestine is highly coiled and is about 7.5 meters long. ಎಷ್ಟು ದೊಡ್ಡದ ಇದು? 7.5 meters long ಅದ. ಇಲ್ಲಿ ಅದ ನೋಡ್ರಿ ಸ್ಮಾಲ್ ಇಂಟೆಸ್ಟೈನ್. ದಿಸ್ ಇಟ್ ಸೆಲ್ಫ್ ಇಸ್ ಅ ಸ್ಮಾಲ್ ಇಂಟೆಸ್ಟೈನ್. ಒಳಗದಲ್ಲ, ಒಳಗಿರೋ ಸ್ಮಾಲ್ ಇಂಟೆಸ್ಟೈನ್, ಹೊರಗಿರೋದು ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್ ಎಷ್ಟು ದೊಡ್ಡದ? Small intestine is too big. How much it is big? It is big around kitna hai ball?
The small intestine is too big and it is about 7.5 meters long. Just long adada 7.5 meters. ಒಳಗೊಳಗೊಳಗೊಳ ಸುತ್ಕೊಂಡ್ಬಿಟ್ಟಿರ್ತದ. 7.5 meters ಅಂದ್ರೆ ಗೊತ್ತಾಗ್ತದೆ ನಿಮಗೆ. ನಾವು ಎಷ್ಟು ಮೀಟರ್ ಇರ್ತೀವಿ? ನೀವೆಲ್ಲರೂ 1 ಮೀಟರ್ ಇರ್ತೀರಿ, ಇಲ್ಲ 1.5 ಮೀಟರ್ ಇರ್ತೀರಿ ಭಾಳ ಆದ್ರೆ. ಸೊ ನಿಮ್ಮ 7 ಪಟ್ಟು ದೊಡ್ಡದದ ಸರ್. ಮತ್ತು ನಮ್ಮೊಳಗೆ ಹೆಂಗೆ 7 ಪಟ್ಟು ದೊಡ್ಡದಿರ್ತದೆ ಅಂದ್ರೆ ಹಿಂಗೆ ಸ್ಟ್ರೇಟ್ ಇರೋದಿಲ್ಲ, ಅದ ಒಳಗೊಳಗೊಳಗೆ ಇದನ್ನ ಮಾಡ್ಕೊಂಡಿರ್ತದೆ, ಸುತ್ತಕೊಂಡಿರ್ತದೆ. ಸೊ ಅದನ್ನು ನಾವು ಬಿಚ್ಚಿದಾಗ ಇಟ್ ವಿಲ್ ಬಿಕಮ್ 7.5 meters long. Small intestine is 7.5 meters long. It receives the secretions from the liver and the pancreas. Besides its wall also secretes juices. ಇದು ಏನ್ ಮಾಡ್ತದ? ಇಟ್ಸ್ ರಿಸೀವ್ಸ್ ದ ಸೆಕ್ರೀಷನ್ಸ್ ಫ್ರಮ್ ದ ಲಿವರ್ ಅಂಡ್ ದ ಪ್ಯಾಂಕ್ರಿಯಾಸ್. ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇಂದ್ರ ಇದೇನ್ ಮಾಡ್ತದ? ಸೆಕ್ರೀಷನ್ಸ್ ಅನ್ನ ರಿಸೀವ್ ಮಾಡ್ತದ. ಓಕೆ, ಬಿಸೈಡ್ಸ್ ಇಟ್ಸ್ ವಾಲ್ ಆಲ್ಸೋ ಸೆಕ್ರೀಟ್ಸ್ ಜ್ಯೂಸಸ್. ಬಿಸೈಡ್ಸ್ ದಿಸ್, ದ ವಾಲ್ ಆಫ್ ದಿಸ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ವಾಲ್ ಕೂಡ ಏನ್ ಮಾಡ್ತದ? ಜ್ಯೂಸ್ ಅನ್ನ ಸೆಕ್ರೀಟ್ ಮಾಡ್ತದ. The liver is a reddish brown gland situated in the upper part of the abdomen on the right side. What is liver here? Liver is a reddish brown gland. It is situated in the upper part of the abdomen on the right side. Upper part of the abdomen. This abdomen ankori, this abdomen idu. So this abdomen andre upper part of the abdomen right side ದಾಗ ಇರ್ತದ. ರೈಟ್ ಅಂದ್ರೆ ಈ ಕಡೆ, ಇಲ್ಲಿ ಇರ್ತದ. ನಿಮಗೆ ಲೆಫ್ಟ್ ಕಾಣಿಸ್ತಿರ್ತದ, ಬಟ್ ಇಲ್ಲಿ ಇರ್ತದ. ಓಕೆ, ಎಸ್, ಕಾಣಿಸೋದು ಲೆಫ್ಟ್, ಬಟ್ ಇರುವುದು ರೈಟ್ ಒಳಗೆ ಇರ್ತದೆ. Liver andre it is a reddish brown gland. It is a gland. Liver is a gland. Which is the largest gland in human body? That is liver. Liver is the largest gland. It is the largest gland in the body. You should remember this. It is the largest gland in the body. Which is the largest gland? Liver is the largest gland in the body. Liver ಎಲ್ಲಿರ್ತದ? ನೀವು ಡಯಾಗ್ರಾಮ್ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದ. Where is the liver here? Liver ಇಲ್ಲದ ನೋಡ್ರಿ, ಇಲ್ಲದ ಲಿವರ್. ಸೊ ಸ್ಟಮಕ್ ಹತ್ತೆ ಇರ್ತದೆ ಇಂಟೆಸ್ಟೈನ್ ಅಂತಕ್ಕೆ. ಸೊ ದಟ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. It secretes bile juice that is stored in a sac called gall bladder. ಒಂದು ಸ್ಯಾಕ್ ಹತ್ತಿರ್ತದ, ಒಂದು ಸ್ಯಾಕ್, ಅದ್ರೊಳಗೆ ಏನ್ ಮಾಡ್ತೈತಿ? ಇದೊಂದು ಜ್ಯೂಸ್ ಅನ್ನು ಸೆಕ್ರೀಟ್ ಮಾಡ್ತದ. ದಟ್ ಜ್ಯೂಸ್ ಇಸ್ ಕಾಲ್ಡ್ ಆಸ್ bile juice, and it is stored in a place called sac called gall bladder. Gall bladder ಒಳಗೆ ಇರ್ತದೆ ನೋಡ್ರಿ. ಗ್ಲ್ಯಾಂಡ್ಸ್ ಅಂದ್ರೆ ಅವು ಜ್ಯೂಸ್ ಗಳನ್ನು ಸೆಕ್ರೀಟ್ ಮಾಡ್ತಾವು, ಹಾರ್ಮೋನ್ಸ್ ಗಳನ್ನು ಸೆಕ್ರೀಟ್ ಮಾಡ್ತಾವು. ಎವ್ರಿ ಗ್ಲ್ಯಾಂಡ್ ಸೆಕ್ರೀಷನ್ ಇಸ್ ದೇರ್ ವರ್ಕ್. ಇಟ್ ಮೇ ಬಿ ಹಾರ್ಮೋನ್ಸ್ ಆರ್ ಇಟ್ ಮೇ ಬಿ ಜ್ಯೂಸ್. ಹಿಯರ್ ಇಟ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್. ಇದೇನ್ ಸೆಕ್ರೀಟ್ ಮಾಡ್ಲಿಕ್ಕತ್ತದ? ಇಲ್ಲಿ ಬೈಲ್ ಜ್ಯೂಸ್ ಅನ್ನ ಸೆಕ್ರೀಟ್ ಮಾಡ್ಲಿಕ್ಕತ್ತದ. Since it is secreting bile juice, that juice is stored in sac called small intestine. Sac called gallbladder. The bile plays an important role in the digestion of fats. A bile juice edakke help ಮಾಡ್ತೈತಿ? It plays very much important role in the digestion of fats. So it plays very much important role. Gallbladder ಅದ ನೋಡ್ರಿ, ಇಲ್ಲಿ ಕೆಂಪೈ ಕೊಟ್ಟಾರಲ್ಲ. ಸೊ ನಿಮ್ದು ಡಯಾಗ್ರಾಮ್ ಅದಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತದ? ಇದು ಉಳಿದದ್ದು ಅದ್ರ ಸುತ್ತ ಇರೋದು ಲಿವರ್. ಅದು ಬೈಲ್ ಜ್ಯೂಸ್ ಅನ್ನು ಸೆಕ್ರೇಟ್ ಮಾಡ್ತದ, ಅದು ಗಾಲ್ ಬ್ಲಾಡರ್ದಾಗ ಹೋಗ್ತದ. ಓಕೆ, ಚೀಲ ಇದ್ದಂಗೆ ಇರ್ತದ, ಅದು ಸಣ್ಣ ಚೀಲ ಇದ್ದಂಗೆ. ವಾಟ್ ಈಸ್ ದ ವರ್ಕ್ ಆಫ್ ದಿಸ್ bile juice? Is this bile plays very much important role in the digestion of fats. Fats digestion ಒಳಗೆ ಇದು ಬಹಳ ಹೆಲ್ಪ್ ಮಾಡ್ತದ. The pancreas is a large cream colored gland located just below the stomach. Pancreas ಅಂತಂದಿರ್ತದೆ, that is also a gland that is just located below the stomach. Below the stomach it is located. Stomach ಏನಂತಲ್ಲ ಅದ್ರ ತೆಳಗೆ ಇರ್ತದ, that is pancreas. The pancreatic juice acts on carbohydrates, fats and proteins and changes them into simpler forms. Carbohydrates ಸ್ವಲ್ಪ ಆಲ್ರೆಡಿ ಇಲ್ಲಿ ಡೈಜೆಸ್ಟ್ ಆಗಿರ್ತಾವ, ಪ್ರೋಟೀನ್ಸ್ ಫ್ಯಾಟ್ಸ್ ಕೂಡ ಸ್ವಲ್ಪ ಡೈಜೆಸ್ಟ್ ಆಗಿರ್ತಾವ, ಇಲ್ಲಿ ಆಗಿರೋದಿಲ್ಲ, ತೆಳಗೋಗಿ ಸ್ಟಮಕ್ದಾಗ ಆಗ್ತಾವ. ಬಟ್ ಅದ್ರೊಳಗೆ ಇನ್ನೂ ಸ್ವಲ್ಪ ಡೈಜೆಸ್ಟ್ ಆಗಿದ್ದಿಲ್ಲ ಅಂದ್ರ the pancreas will act on them and they digest them. ಅದನ್ನ ಏನ್ ಮಾಡ್ತಾವು? ಡೈಜೆಸ್ಟ್ ಮಾಡ್ತಾವು. The partly digested food now reaches the lower part of the small intestine where the intestinal juice completes the digestion of all components of the food. So partly digested food now it reaches the small intestine. Small intestine ಒಳಗೆ ಏನ್ ಮಾಡ್ತದ? ಈಗ
where the intestinal juice completes the digestion of all components of the food. ಅಲ್ಲಿ ಏನಾಗ್ತದೆ, digestion of all components of the food ಆಗ್ತದೆ. The carbohydrates get broken into simple sugars such as glucose. Carbohydrates ಏನ್ ಮಾಡ್ತಾವು, they get broken into simple sugars such as glucose, fats into fatty acids and glycerol, and proteins into amino acids. Proteins into amino acids ಆಗಿ ಕನ್ವರ್ಟ್ ಆಗ್ತಾವು, ಕಾರ್ಬೋಹೈಡ್ರೇಟ್ಸ್ ಇದು ಸಿಂಪಲ್ ಶುಗರ್ಸ್ ಅಥವಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಾವು, ಫ್ಯಾಟ್ಸ್ ಇದು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತಾವು. ಈ ಟೈಪ್ ಕನ್ವರ್ಷನ್ ಆಗ್ತದ. ಓಕೆ, ಸೊ ಈ ಟೈಪ್ ಕನ್ವರ್ಷನ್ ಆಗ್ತಾವು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದೊಂದು ನೋಡೋನು, ಆಮೇಲೆ ಅಬ್ಸಾರ್ಪ್ಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಇವನ್ನೆಲ್ಲ ನೋಡೋಣ. ಸೊ ಯು ಡೋಂಟ್ ವರಿ, ಆಫ್ಟರ್ ಫಿನಿಶಿಂಗ್ ದಿಸ್ ಚಾಪ್ಟರ್, ಒಂದ್ಸಲ ಚಾಪ್ಟರ್ ಫಿನಿಶ್ ಆಗ್ತಾರೆ ನಾನು ಪ್ರಾಪರ್ ಡಯಾಗ್ರಾಮ್ ತೆಗೆದ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. ಏನೇನಾಗ್ತದೆ ಟೋಟಲ್ ಒಂದ ಕ್ಲಾಸ್ ಒಳಗೆ ಐ ವಿಲ್ ಗಿವ್ ದ ಕಂಪ್ಲೀಟ್. ಈಗ ನಾರ್ಮಲ್ ಆಗಿ ಹಿಂಗೆ ಹೋಗುನು. ಸೊ ಒಂದು ಸಲ ನಾವು ಡಯಾಗ್ರಾಮ್ ತೆಗೆದೀವಿ ಅಂದ್ರೆ ಡಯಾಗ್ರಾಮ್ ಥ್ರೂನ ಎಕ್ಸ್ಪ್ಲನೇಷನ್ ಕೊಟ್ಕೋತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೋಮ್ವರ್ಕ್ ಕಳಿಸಿಪ್ಪ ಕರೆಕ್ಟಾ?